ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 2026 ಏಪ್ರಿಲ್ನಲ್ಲಿ ಬರ್ತಕ್ಕಂತಹ ಹನುಮ ಜಯಂತಿಯ ಸಂಪೂರ್ಣವಾದ ಮಾಹಿತಿಯನ್ನು ನಾನು ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ. ಇನ್ನು ಹನುಮ ಜಯಂತಿಯ ತಿಥಿ ಪ್ರಾರಂಭ ಆಗೋದು ಏಪ್ರಿಲ್ 1ನೇ ತಾರೀಕು 7:06. ಇನ್ನು 2ನೇ ತಾರೀಕು ಕೂಡ ಹನುಮ ಜಯಂತಿ ಇರುತ್ತೆ. ತುಂಬ ಜನ 1ನೇ ತಾರೀಕು ಪೂಜೆ ಮಾಡೋರು ಕೂಡ ಇರ್ತಾರೆ, ಹನುಮನ ಪೂಜೆಯನ್ನು. ಆದರೆ ಹನುಮನ ಪೂಜೆಯನ್ನು ನಾವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯ ಶುಭ ಫಲಗಳು ನಮ್ಮದಾಗುತ್ತೆ. ಹಾಗಾಗಿ ಆದಷ್ಟು ಏಪ್ರಿಲ್ 2ನೇ ತಾರೀಕು ಬೆಳಗ್ಗೆ 4:45 ನಿಮಿಷದಿಂದ 5 ಗಂಟೆಯವರೆಗೆ ತುಂಬ ಒಳ್ಳೆಯ ಮುಹೂರ್ತ ಇರೋದ್ರಿಂದ, ಶುಭ ಮುಹೂರ್ತ ಇರೋದ್ರಿಂದ ನಾವು ಈ ಒಂದು ಸಮಯದಲ್ಲಿ ಹನುಮನನ್ನು ತೊಟ್ಟಿಲಿಗೆ ಹಾಕೋದಿರ್ಬೋದು, ಹನುಮನ ಒಂದು ಪೂಜೆಯನ್ನು ಮಾಡೋದಿರ್ಬೋದು, ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಹನುಮನು ಚಿರಂಜೀವಿ, ಹಾಗೆ ಕಲಿಯುಗದ ದೈವ, ಸಕಲ ಪೀಡಾ ಪರಿಹಾರಕ, ಹಾಗೆ ಸಕಲ ರೋಗ ನಿವಾರಕ. ಹಾಗಾಗಿ ನಾವು ಆದಷ್ಟು ಒಂದು ಒಳ್ಳೆಯ ಸಮಯದಲ್ಲಿ, ಒಳ್ಳೆಯ ಮುಹೂರ್ತದಲ್ಲಿ ಹನುಮನ ಪೂಜೆಯನ್ನು ಮಾಡೋದು ತುಂಬಾ ಶ್ರೇಷ್ಠವಾದದ್ದು. ಹಾಗಾಗಿ ಆದಷ್ಟು ಎಲ್ಲರೂ ಕೂಡ 2ನೇ ತಾರೀಕು ಏಪ್ರಿಲ್ 2ನೇ ತಾರೀಕು ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ 4:45 ನಿಮಿಷದಿಂದ 5 ಗಂಟೆಯ ಒಳಗಡೆ ನಾವು ಹನುಮನನ್ನು ತೊಟ್ಟಿಲಿಗೆ ಹಾಕೋದಿರ್ಬೋದು, ಪೂಜೆಯನ್ನು ಮಾಡೋದಿರ್ಬೋದು, ಮಾಡಿಕೊಂಡ್ರೆ ತುಂಬಾ ಒಳ್ಳೆಯ ನಮ್ಮ ಫಲಗಳು ಲಭಿಸುತ್ತೆ ನಮಗೆ. ಹಾಗೆ ಈ ದಿನದಿಂದ ವೈಶಾಖ ಸ್ನಾನವನ್ನು ಕೂಡ ತುಂಬ ಜನ ಪ್ರಾರಂಭ ಮಾಡ್ತಾರೆ. ಇಲ್ಲಿ ವೈಶಾಖ ಸ್ನಾನದ ಒಂದು ವಿಶೇಷತೆ ಏನು ಅನ್ನೋದಾದರೆ, ಪೂರ್ವಜನ್ಮದ ನಮ್ಮ ಪಾಪಗಳೆಲ್ಲ ನಾವು ಹೇಗೆ ವೈಶಾಖ ಸ್ನಾನವನ್ನು ಮಾಡ್ತಾ ಬರ್ತೀವೋ ಹಾಗೆ ನಮ್ಮ ಪೂರ್ವಜನ್ಮದ ಪಾಪಗಳೆಲ್ಲ ಪರಿಹಾರವಾಗಿ ಪುಣ್ಯಗಳು ಲಭಿಸುತ್ತೆ, ಪುಣ್ಯಗಳು ನಮ್ಮದಾಗುತ್ತೆ. ಹಾಗಾಗಿ ಈ ದಿನದಿಂದ ಹಿಡಿದು 1 ತಿಂಗಳ ಕಾಲ ನಾವು ವೈಶಾಖ ಸ್ನಾನವನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಈ ವೈಶಾಖ ಸ್ನಾನವನ್ನು ನಾವು ಪುಣ್ಯ ಸ್ನಾನ ಅಂತಲೂ ಕೂಡ ಕರಿತೀವಿ. ಯಾರಿಗೆಲ್ಲ ಏಪ್ರಿಲ್ 2ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಹನುಮನ ಪೂಜೆಯನ್ನು, ಹನುಮ ಜಯಂತಿಯನ್ನು ಆಚರಣೆ ಮಾಡೋಕ್ಕಾಗಲ್ವೋ ಅಂತಹವರು ಬೆಳಗಿನ ಸಮಯದಲ್ಲಿ 10 ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ಕೊಳೋದು ತುಂಬಾ ಒಳ್ಳೆಯದು. ಹಾಗೆ ಬೆಳಗ್ಗೆ ಆಗಲ್ಲ, ನಮಗೆ ವರ್ಕ್ ಇರುತ್ತೆ, ನಾವು ಜಾಬ್ ಮಾಡ್ತೀವಿ ಅಂತ ಅನ್ನೋರು ಮಧ್ಯಾಹ್ನನೂ ಕೂಡ ನಾವು ಪೂಜೆನ ಮಾಡ್ಕೋಬೋದು. ಮಧ್ಯಾಹ್ನ ಅಭಿಜಿತ್ ಮುಹೂರ್ತ ಇರೋದ್ರಿಂದ 12 ಗಂಟೆಯಿಂದ 12:40 ಕಾಲದವರೆಗೆ ಒಳ್ಳೆಯ ಸಮಯ ಇರೋದ್ರಿಂದ ನಾವು ಹನುಮ ಜಯಂತಿಯ ಆಚರಣೆಯನ್ನು ಮಾಡ್ಕೋಬೋದು. ಅದೇ ರೀತಿ ನಮಗೆ ಮಧ್ಯಾಹ್ನನೂ ಕೂಡ ಆಗಲ್ಲ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು, ಹನುಮ ಜಯಂತಿನ ಆಚರಣೆನ ಮಾಡ್ಬೋದು. ಇನ್ನು ಗೋಧೂಳಿ ಸಮಯ 5:30 ಸಾಯಂಕಾಲ 5:30 ಹಿಡಿದು 6:30 ಕಾಲದವರೆಗೆ ಇರೋದ್ರಿಂದ ಆದಷ್ಟು ಈ ಸಮಯದಲ್ಲಿ ಹನುಮ ಜಯಂತಿನ ಆಚರಿಸೋದು ಒಳ್ಳೆಯದು. ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಬೆಳಗಿನ ಮುಹೂರ್ತ, ಹನುಮ ಜಯಂತಿಗೆ ಹೇಳಿ ಮಾಡಿಸಿದಂತಹ ಒಂದು ಬ್ರಾಹ್ಮಿ ಮುಹೂರ್ತ ಬೆಳಗಿನ ಹೊತ್ತು ಇರೋದ್ರಿಂದ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಹನುಮ ಜಯಂತಿನ ಆಚರಿಸೋದು ತುಂಬಾ ಒಳ್ಳೆಯದು, ತುಂಬಾ ಶ್ರೇಷ್ಠ. ಅದೇ ರೀತಿ ಈ ದಿನ ಆದಷ್ಟು ಹನುಮನ ಪೂಜೆಯಲ್ಲಿ ಮಲ್ಲಿಗೆ ಹೂವನ್ನು ತಪ್ಪದೇ ನೀವು ಅರ್ಪಿಸಬೇಕಾಗುತ್ತೆ ಹನುಮ ದೇವರಿಗೆ. ಯಾಕೆಂದರೆ ಮಲ್ಲಿಗೆ ಹೂವು ಅನ್ನೋದು ಹನುಮ ದೇವರಿಗೆ ತುಂಬಾ ಪ್ರಿಯವಾದಂತಹ ಹೂವಾಗಿದೆ. ಹಾಗಾಗಿ ಎಲ್ಲಾದರೂ ನಿಮಗೆ ಎಷ್ಟಾದರೂ ಒಂದು ಸ್ವಲ್ಪನಾದರೂ ಮಲ್ಲಿಗೆ ಹೂವನ್ನ ನೀವು ಹನುಮ ದೇವರಿಗೆ ಅರ್ಪಿಸಿ ಪೂಜೆ ಮಾಡೋದ್ರಿಂದ ಒಳ್ಳೆಯ ಫಲಗಳು ಲಭಿಸುತ್ತೆ. ಹಾಗೆ ದೀಪವನ್ನು ಹಚ್ಚುವುದು ಕೂಡ ಅಷ್ಟೇ. ಈ ದಿನ ನಾವು ಪೂಜೆಯಲ್ಲಿ ದೀಪ ಹಚ್ಚುವಾಗ ಆದಷ್ಟು ಮಲ್ಲಿಗೆ ಎಣ್ಣೆನ ನಾವು ಉಪಯೋಗಿಸೋದು ತುಂಬಾ ಒಳ್ಳೆಯದು. ಇಲ್ಲಿ ಮಲ್ಲಿಗೆ ಎಣ್ಣೆ ಅನ್ನೋದು ತುಂಬಾ ದುಬಾರಿ. ಹಾಗಾಗಿ ಆದಷ್ಟು ಗ್ರಂಥಿಗೆ ಅಂಗಡಿಲಿ, ಅಂದರೆ ಪೂಜಾ ಸಾಮಗ್ರಿಗಳು ಸಿಗುತ್ತಲ್ವ, ಅಂತಹ ಅಂಗಡಿಗಳಲ್ಲಿ ಈ ಮಲ್ಲಿಗೆ ಎಣ್ಣೆ ಅನ್ನೋದು ಸಿಗುತ್ತೆ. ಅಲ್ಲಿ ನೀವು ಎಷ್ಟಾಗುತ್ತೆ ಅಷ್ಟು ಮಲ್ಲಿಗೆ ಎಣ್ಣೆನ ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿರುವಂಥ ಬೇರೆ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ನೀವು ದೀಪವನ್ನು ಬೆಳಗ್ಬೋದು. ಹಾಗೆ ಈ ದಿನ ಹನುಮನ ವಿಗ್ರಹ ಇರೋರು ಮನೆಯಲ್ಲಿ ಒಂದು ಅಭಿಷೇಕವನ್ನು ಮಾಡಿ ಹನುಮನಿಗೆ ಒಂದು ಕೇಸರಿ ಬಣ್ಣದ ಬಟ್ಟೆಯಿಂದ ಅಲಂಕಾರ ಮಾಡೋದು ತುಂಬಾ ಒಳ್ಳೆಯದು. ಇಲ್ಲಿ ಕೇಸರಿ ಬಣ್ಣ ಅನ್ನೋದು ಹನುಮನಿಗೆ ತುಂಬಾ ಪ್ರಿಯವಾದಂತಹ ಬಣ್ಣ. ಹಾಗಾಗಿ ವಿಗ್ರಹ ಇರೋರು ತಪ್ಪದೇ ಒಂದು ಹಾಲಿನ ಅಭಿಷೇಕ ಆಗಿರ್ಬೋದು, ಅಥವಾ ಶುದ್ಧ ನೀರಿನ ಅಭಿಷೇಕ ಆಗಿರ್ಬೋದು, ಅಥವಾ ಪಂಚಾಮೃತ ಅಭಿಷೇಕ ಆಗಿರ್ಬೋದು, ಹನುಮನಿಗೆ ನೀವು ಅಭಿಷೇಕವನ್ನು ಮಾಡಿ ಒಂದು ಕೇಸರಿ ಬಣ್ಣದ ಬಟ್ಟೆಯನ್ನು ಹನುಮನಿಗೆ ಅರ್ಪಿಸಿ, ಕೇಸರಿ ಬಣ್ಣದ ಬಟ್ಟೆಯ ಧಾರಣೆಯನ್ನು ಹನುಮನಿಗೆ ಮಾಡಿಸಿ. ಇನ್ನು ನಮ್ಮ ಮನೆಯಲ್ಲಿ ಹನುಮನ ಒಂದು ವಿಗ್ರಹ ಇಲ್ಲ, ಆಂಜನೇಯನ ವಿಗ್ರಹ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಅನ್ನೋರು, ನಿಮ್ಮ ಮನೆಯಲ್ಲಿ ಒಂದು ಆಂಜನೇಯನ ಫೋಟೋ ಇದ್ದರೆ ಸಾಕು, ಅದಕ್ಕೆ ನೀವು ಮಲ್ಲಿಗೆ ಹೂವನ್ನು ಏರಿಸ್ಬಿಟ್ಟು ಒಂದು ಕೇಸರಿಯ ಒಂದು ಬಣ್ಣದ ಬಟ್ಟೆಯ ಒಂದು ವಸ್ತ್ರವನ್ನು ನೀವು ಹನುಮನಿಗೆ ಅರ್ಪಿಸಿ ನೀವು ಪೂಜೆಯನ್ನು ಕೈಗೊಳ್ಬೋದು, ಪೂಜೆಯನ್ನು ಮಾಡ್ಕೋಬೋದು.
ಹಾಗೆ ನೈವೇದ್ಯದಲ್ಲೂ ಕೂಡ ಅಷ್ಟೇ, ನೀವು ಏನು ನೈವೇದ್ಯ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮ ಕೈಲಾದಷ್ಟು ನೀವು ಏನು ಮಾಡ್ತಿರೋ ಅದನ್ನು ನೀವು ಮಾಡಿ ಸಿಹಿ ತಿಂಡಿಯನ್ನು ಹನುಮನಿಗೆ ಅರ್ಪಿಸಿ. ಅದರಲ್ಲೂ ಕೂಡ ನಿಮಗೆ ಏನೂ ಆಗೋದೇ ಇಲ್ಲ ಅನ್ನೋರು ಅಟ್ಲೀಸ್ಟ್ ಬಾಳೆಹಣ್ಣು ಹನುಮನಿಗೆ ತುಂಬ ಪ್ರಿಯವಾದಂತಹ ಒಂದು ತಿಂಡಿ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋರು ಕೂಡ ಅಟ್ಲೀಸ್ಟ್ ಬಾಳೆಹಣ್ಣನ್ನು ನೀವು ಹನುಮನಿಗೆ ನೈವೇದ್ಯದಲ್ಲಿ ನೀವು ಇಡಲೇಬೇಕಾಗುತ್ತೆ. ಇದು ತುಂಬಾ ಶ್ರೇಷ್ಠವಾದಂತಹ ಒಂದು ಹಣ್ಣು. ಹನುಮನಿಗೋಸ್ಕರ ನೀವು ತಂದು ನೈವೇದ್ಯವನ್ನು ಮಾಡ್ಬೋದು. ಇನ್ನು ನಿಮ್ಮ ಕೈಲಾದಷ್ಟು ಸಿಹಿ ಪದಾರ್ಥಗಳನ್ನು ನೀವು ಮನೆಯಲ್ಲಿ ಮಾಡಿ ಆ ದಿನ ಸಾಯಂಕಾಲ ದೇವಸ್ಥಾನಕ್ಕೆ ಹೋದಾಗ ಚಿಕ್ಕ ಮಕ್ಕಳಿಗೆ ಒಂದು 7 ಮಕ್ಕಳಿಗೆ 9 ಮಕ್ಕಳಿಗೆ ನೀವು ಎಲ್ರಿಗೂ ಕೂಡ ಪ್ರಸಾದವನ್ನು ವಿತರಿಸೋದು, ಸಿಹಿ ತಿಂಡಿಗಳನ್ನು ವಿತರಿಸೋದು ತುಂಬಾ ಶ್ರೇಷ್ಠವಾದದ್ದು. ಇದು ತುಂಬಾ ಒಳ್ಳೆಯ ಫಲಗಳನ್ನು ನಮಗೆ ತಂದು ಕೊಡುತ್ತೆ. ಹಾಗೆ ಈ ದಿನ ಪೂಜೆಯೆಲ್ಲ ಆದ ನಂತರ ಆಂಜನೇಯ ಸ್ವಾಮಿ ಅಷ್ಟೋತ್ತರವನ್ನು ಪಠಿಸೋದಾಗಿರ್ಬೋದು ಅಥವಾ ಹನುಮಾನ್ ಚಾಲಿಸವನ್ನು ಪಠಿಸೋದಾಗಿರ್ಬೋದು ತುಂಬಾ ಒಳ್ಳೆಯದು. ಶಾಸ್ತ್ರಗಳಲ್ಲಿ ಹೇಳೋ ಪ್ರಕಾರ ಆದಷ್ಟು ಹನುಮನ ಜಯಂತಿನ ಹನುಮನ ಪೂಜೆಯನ್ನು, ಹನುಮನನ್ನು ತೊಟ್ಟಿಲಿಗೆ ಹಾಕೋದಿರ್ಬೋದು, ಎಲ್ಲವನ್ನು ಕೂಡ ಆದಷ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬಾ ಶ್ರೇಷ್ಠವಾದದ್ದು. ಹಾಗಾಗಿ ಏಪ್ರಿಲ್ 2ನೇ ತಾರೀಕು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ 4:45 ಕಾಲದಿಂದ ಹಿಡಿದು 5 ಗಂಟೆಯವರೆಗೆ ನೀವು ಹನುಮ ಜಯಂತಿಯನ್ನು ಆಚರಣೆ ಮಾಡೋದು ಅತ್ಯಂತ ಶ್ರೇಷ್ಠವಾದದ್ದು, ಹಾಗೆ ಅತ್ಯಂತ ಶಕ್ತಿಯುತವಾದದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಈ ನನ್ನ ಮಾಹಿತಿ ನಿಮಗೆ ತುಂಬಾ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಅದ್ಭುತವಾದಂತಹ ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.